ಮಾಮಗೊಂದು ಕಿಸ್ ಕಿಸ್ ವಾ. ನಮಸ್ಕಾರ ರೀ ಎಲ್ಲ ಸಾವುಕಾರ ಮಂದಿಗೆ. ಎಲ್ಲ ಮುಗಿದ ಜಾತ್ರೆ 5ನೇ ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ. ಇವಾಗ ನೋಡ್ರಿ ನಾನು ಕಳೆದ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ನೆಲ್ಲ ಗುಡಿ ಕಡೆ ಎಲ್ಲ ಅಡ್ಡಾಡ್ಕೊಂಡು ಈಗ ನಾವು ಹೋಗ್ತಾ ಇರೋದು ಗಾಡಿ ಕಡೆ. ಅಂದರೆ ಇವಾಗ ಟೈಮ್ ಆಯಿತು, ನಾವು ಮಲ್ಕೋಬೇಕು. ಯಾಕಂದರೆ ನಾಳೆ ಹುಣ್ಣಿಮೆ ಇರುತ್ತೆ, ಏನೇನೋ ಕೆಲಸ ಇರ್ತೋ ಅದಕ್ಕೋಸ್ಕರ ನಾವು ಮಲ್ಕೊಳಕ್ಕೆ ಗಾಡಿ ಕಡೆ ಹೋಗ್ತಾ ಇದ್ವಿ. ಗಾಡಿ ಕಡೆ ಹೋಗ್ಬೇಕಾದ್ರೆ ಕೆಲವೊಂದಿಷ್ಟು ಏನೇನು ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಕಡೆ ಅಂದರೆ ನಾವು ಇವಾಗ ಗುಡಿಯಿಂದ ಹೊರಗಡೆ ಹೋಗ್ತಾ ಇದ್ವಿ, ಅಂದರೆ ಎಂಟ್ರೆನ್ಸಿಂದ ನಾವು ಹೊರಗಡೆ ಹೋಗ್ತಾ ಇದ್ವಿ. ಅಲ್ಲಿ ಇರ್ತಕ್ಕಂಥ ಇವು ಜೋಗಿಯರ ಅಂಗಡಿ ಅವೆಲ್ಲ ಅದಾವು, ಅದನ್ನೆಲ್ಲ ನೋಡಿಕೊಂಡು ನಾವು ಹಂಗೆ ಹೋಗ್ತಾ ಇದ್ವಿ. ಹಾಗೆ ಹೋಗ್ಬೇಕಾದ್ರೆ ಮುಂದೆ ಹಾಗೆ ನೋಡ್ತಾ ಮಾತಾಡ್ಕೊತ ಹೋಗ್ತಾ ಇದ್ವಿ. ಈ ಕಡೆ ಅಂದರೆ ಎಂಟ್ರೆನ್ಸ್ ಇರುತ್ತೆ, ಆ ಕಡೆ ಎಲ್ಲ ಜಾಸ್ತಿ ಗದ್ದಲಿರುತ್ತೆ. ಈ ಕಡೆ ಹೊರಗಡೆ ಇರೋದ್ರಿಂದ ಜಾಸ್ತಿ ಗದ್ದಲಿರೋದಿಲ್ಲ. ಮತ್ತು ಹುಣ್ಣಿಮೆ ನಾಳೆ ಆಗಿರೋದ್ರಿಂದ ನಾಳೆ ಜಾಸ್ತಿ ಗದ್ದಲಿರುತ್ತೆ. ನಾಳೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿಯಾಗಿ ವೀಡಿಯೋ ನೋಡ್ತಾ ಹೋದರೆ ಎಷ್ಟು ಗದ್ದಲಿರುತ್ತೆ ಏನಂತ ನಿಮಗೆ ಗೊತ್ತಾಗುತ್ತೆ. ಈ ಕಡೆ ಪಳಾರದ ಅಂಗಡಿ ಅವು ಇವೆಲ್ಲ ಇದ್ದವು, ಅದನ್ನೆಲ್ಲ ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಮುಂದೆ ಹೋಗ್ಬೇಕಾದ್ರೆ ನಮ್ಮ ಹುಡುಗ ಒಬ್ಬ ಹಾಯ್ ಹೇಳ್ತಾ ಇದ್ದ, ಅವಾಗೊಂದು ಹಾಯ್ ಹೇಳ್ಕೊಟ್ಟ ನಾವು ನೆಕ್ಸ್ಟ್ ಹೋಗ್ತಾ ಇದ್ವಿ. ಮುಂದ್ಗಡೆ ನಮಗೊಂದು ಚಸ್ಮಾ ಅಂಗಡಿ ಕಾಣ್ತಾ ಇತ್ತು. ನಮ್ಮ ಹುಡುಗ ಚಸ್ಮಾ ತೊಗೊತೀನಿ ಅಂತ ಹೇಳಿದ. ಚಸ್ಮಾದ ಅಂಗಡಿ ಕಡೆ ಹೋಗ್ತಾ ಇದ್ವಿ. ಹಂಗೆ ಸುತ್ತಮುತ್ತ ಸ್ವಲ್ಪ ನೋಡಿಕೊಂಡು ಚಸ್ಮಾದ ಅಂಗಡಿ ನೋಡೋಣ ಅಂತ ಹೋಗ್ತಾ ಇದ್ವಿ. ಚಸ್ಮಾದ ಅಂಗಡಿಯಲ್ಲಿ ಏನಾದರೂ ನಮಗೆ ರೇಟ್ಗೆ ಕರೆಕ್ಟ್ ಆದರೆ ಒಂದು ಚಸ್ಮಾ ತೊಗೊಂಡು ಹೋಗೋಣ ಅಂತ ಹೋದ್ವಿ. ಆಮೇಲೆ ಅವು ಹಾಕ್ಕೊಂಡು ಪೋಸ್ ಕೊಡ್ತಾ ಇದ್ದ, ನಾನು ನೋಡ್ತಾ ಇದ್ದೆ ಹೆಂಗಾಗಿದೆ ಅಂತ ಹೇಳ್ತಾ ಇದ್ದೆ. ಅಣ್ಣ ಮೇಲ್ಗಡೆ ನಿಂತ್ಕೊಂಡು ಅವ ಹೇಳಿದ ಚಸ್ಮಾ ಕೊಡ್ತಾ ಇದ್ದ. ಹಾಗೆ ಮತ್ತೊಂದು ಕೇಳ್ದೆ ಹೆಂಗಾಗಿದೆ ಅಂತ ನಾನು ಕೇಳ್ದೆ. ನಾನು ನೋಡ್ತಾ ಇದ್ದೆ, ಸರಿ ಅನ್ನಿಸ್ತಾ ಇರಲಿಲ್ಲ. ಹಾಗೆ ನೋಡಿ ಅದು ನಮ್ಗೆ ರೇಟೂ ಸರಿ ಅನ್ನಿಸ್ಲಿಲ್ಲ, ನಮಗೆ ಚಸ್ಮಾನೂ ಇಷ್ಟ ಆಗಲಿಲ್ಲ. ಹಾಗೆ ಮುಂದ್ಗಡೆ ಹೋಗೋಣ ಅಂತೇಳಿ ಅದನ್ನಲ್ಲೇ ಕೈ ಬಿಟ್ಟು ಹೊಂಟ್ವಿ. ನಮಗೆ ಮುಂದ್ಗಡೆ ಹೋಗ್ಬೇಕಾದ್ರೆ ನಮ್ಗೆ ಜಾಸ್ತಿ ಆಗ್ಲೆಯಿಂದ ಪಿ ಪಿ ಊದು ಸೌಂಡ್ ಕೇಳಿಸ್ತೈತೆ. ಅಂದರೆ ಎಲ್ಲರೂ 4 ಜನ 5 ಜನ ಕೂಡ್ಕೊಂಡು ಪಿ ಪಿ ಊದಿ ಹೋಗ್ತಾಯಿದ್ರು. ಅದು ಆಗ್ಲಿಂದ ನೋಡ್ತಾ ಇದ್ವಿ. ನಾವು ಪಿ ಪಿ ತೊಗೋಬೇಕಂತ ಅನ್ನಿಸ್ತು. ಪಿ ಪಿ ಅಂಗಡಿ ಎಲ್ಲಿದ್ದಾವಂತ ನೋಡ್ತಾ ಇದ್ವಿ. ಆ ಕಡೆ ಒಂದು ಪಿ ಪಿ ಅಂಗಡಿ ಸಿಕ್ಕಾಬಿಡ್ತು. ಆ ಹುಡುಗನ ಹತ್ರ ಹೋಗಿ ನಾವು ರೇಟ್ ಮುಗಿಸಿದ್ವಿ. ಆ ಅಣ್ಣ 15 ರೂಪಾಯಿ 20 ರೂಪಾಯಿ ಹೇಳಿದ, 10 ರೂಪಾಯಿ ಮಾಡಿದ್ವಿ. 4-5 ಪಿ ಪಿ ತೊಗೊಂಡ್ವಿ. ಪಿ ಪಿ ತೊಗೊಂಡ್ಮೇಲೆ ನಾವು ಯಾವ ರೀತಿ ಏನೇನು ಮಾಡಿದ್ವಿ ಅಂತ ನೀವು ಕಂಟಿನ್ಯೂ ನೋಡಿದರೆ ಗೊತ್ತಾಗುತ್ತೆ. ಒಂದು ಕೊಡಿ, ಇಲ್ಲೊಂದು 10 ರೂಪಾಯಿ ಚೇಂಜ್ ಐತಿ. ಆ ಪಿ ಪಿ ಊದ್ಕೊಂತ ಹೋಗ್ಬೇಕಂದ್ರೆ ಸುತ್ತಮುತ್ತಲಿನ ಜನ ಎಲ್ಲ ನಮ್ಮನ್ನೇ ನೋಡ್ತಾಯಿದ್ರು. ಅದು ನೋಡಿ ನಮಗೂ ಒಂದು ಸ್ವಲ್ಪ ಖುಷಿ ಆಗ್ತಾಯಿತ್ತು. ಯಾಕಂದರೆ ಒಬ್ಬರು ಇಬ್ಬರು ಪಿ ಪಿ ಊದ್ಕೊಂತ ಹೋದರೆ ಏನು ಅನ್ಸಲ್ಲ. ನಾವು 4-5 ಜನ ಪಿ ಪಿ ಒಂದೇ ಸೌಂಡ್ ಊದಿದಾಗ ಅದು ಸೌಂಡ್ ಜಾಸ್ತಿ ಬರ್ತಾಯಿತ್ತು. ಹಾಗಾಗಿ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ ನಮ್ಮನ್ನು ನೋಡಿದಾಗ ಒಂದು ಸ್ವಲ್ಪ ಖುಷಿ ಆಗ್ತಾಯಿತ್ತು. ಹಂಗೆ ಪಿ ಪಿ ಊದ್ಕೊಂಡು ಅದರ ಸೌಂಡ್ ಅಲರ್ಜಿ ಅಂತ ಗೊತ್ತಿತ್ತು. ಆದರೂ ಮಜಾಕಿರಲಿ, ಜಾತ್ರೆ ಒಳಗೆ ಮಜಾ ಮಾಡೋಣ ಅಂತೇಳಿ ಪಿ ಪಿ ಊದ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ನಾವು ಪಿ ಪಿ ಊದ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಒಬ್ಬರು ಅತಿಥಿ ಸಿಕ್ಕರು. ಅಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ, ಏನಂತ ಸ್ವಲ್ಪ ನೋಡ್ಕೊಂಬನ್ನಿ, ಗೊತ್ತಾಗತ್ತೆ ನಿಮಗೆ. ಈಗ ನೋಡಿ, ನಾ ವಿಡಿಯೋ ಮಾಡಿರ್ತೀನಿ, ಹುಡುಕ್ಯಾರು ಕೊಡ್ತೀನಿ ಅಂದೇನು ಕೊಡ್ತೀನಿ. ಹಾಂ, ಅವ್ನು ಹಿಡ್ಕೊ, ಅಲ್ಲಿ ಕೇಳಿ ಏನು ಮಾತಾಡ್ರಿ. ಮಾಮ ಕಿಸ್ ಮಾಮಗೊಂದು ಕಿಸ್ ಕಿಸ್ ವಾ. ಹುಡುಕ್ಯಾರು ಕೊಡ್ತೀವಿ ಬಂದು. ಮುಂದಿದ್ದವ್ರನ್ನ ಹಿಡ್ಕೊಂಡಾರ ಬಿಡು ಅಂತ ನಾವು ಆರಾಮಾಗಿದ್ದರೆ ಅವ್ರು ಓಡಿ ಬಂದುಬಿಟ್ಟು ನಮ್ಮ ಫ್ರೆಂಡ್ನೇ ಹಿಡ್ಕೊಂಡ್ಬಿಟ್ರು. ಹಾಗೆ ಅವನು ತಪ್ಪಿಸ್ಕೊಂಡು ಬರ್ತಾಯಿದ್ದ. ಅದನ್ನ ನೋಡಿ ಸ್ವಲ್ಪ ಮಜಾ ತೊಗೊಂಡು ಹಾಗೆ ಮತ್ತೆ ನಮ್ಮ ಪಿ ಪಿ ಊದ್ಕೊಂತ ನಾವು ಗಾಡಿ ಕಡೆ ಪ್ರಯಾಣ ಬೆಳೆಸೇ ಬಿಟ್ವಿ.
ಹಾಗೆ ನಮ್ಮ ಪಾಡಿಗೆ ನಾವು ಪಿ ಪಿ ಊದ್ಕೊಂಡು ಹೋಗ್ಬೇಕಾದ್ರೆ ಅದ್ರ ಸೌಂಡು ಕೂಡ ಬರ್ತಾಯಿತ್ತು. ಆ ಕಡೆ ಪೊಲೀಸ್ರ ಗಾಡಿನೂ ಬಂತು. ನಮ್ಮ ಪಿ ಪಿ ಎಲ್ಲ ಅಲ್ಲಿಗೆ ಬಂದದು. ಸುಮ್ಮನೆ ನಮ್ಮ ಪಿ ಪಿ ಬಕ್ಕಂದ ಇಟ್ಕೊಂಡು ನಾವು ನಮ್ಮ ರೂಟ್ ಹಿಡ್ಕೊಂಡು ಗಾಡಿ ಹತ್ರ ಹೋಗ್ತಾಯಿದ್ವಿ. ಮತ್ತು ನಾಳೆಗೆ ಹುಣ್ಣಿಮೆ ಆಗಿರೋದ್ರಿಂದ ಇವಾಗಲೇ ಅಂದರೆ ನೋಡಿ ನಾನು ಹೇಳಿದ್ನಲ್ಲ, ಮೊದಲು ನಾವು ಬಂದಾಗ ಅವೆಲ್ಲ ಫ್ರೀ ಇತ್ತು ಜಾಗ. ಆದರೆ ನಾಳೆಗೆ ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಗಾಡಿ ಬರ್ತಾಯಿದ್ದಾವೆ, ಜಾಸ್ತಿ ಗಾಡಿ ಬರ್ತಾಯಿದ್ವಿ. ಹೋಗೋಕ್ಕೆ ಸಮಯ ಜಾಗ ಇಲ್ಲ. ಅದರಲ್ಲಿ ನಾವು ಸ್ವಲ್ಪ ಸಂದಿಗಿಂದಿ ಹಿಡ್ಕೊಂಡು ಹಾಗೆ ನಮ್ಮ ಜಾಗಕ್ಕೆ ಹೋಗ್ಬೇಕಂತ ಹೋಗಿದ್ವಿ. ಯಾಕಂದರೆ ನಾವಿರೋದು ಜಾಗ ನಮ್ಮ ಗಾಡಿ ತರಬಿದ್ದು ಸ್ವಲ್ಪ ದೂರದಲ್ಲಿ ಅಂದರೂ ಒಂದು ಹೆಚ್ಚು ಕಡಿಮೆ ಅಲ್ಲಿ ಲೆಕ್ಕ ಹಾಕಿದ್ರು ಒಂದು ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟ್ರ್ ನಮ್ಮ ಗಾಡಿ ದೂರ ಇದೆ. ನಾವು ಅಲ್ಲಿಂದ ಗುಡಿ ಹತ್ರ ಬಂದು ಸುತ್ತಾಡಿಕೊಂಡು ಸ್ವಲ್ಪ ಮಜಾ ಮಾಡಿಕೊಂಡು ಗಾಡಿ ಹತ್ರ ಹೋಗ್ತಾಯಿದ್ವಿ. ಆಲ್ರೆಡಿ ಗಾಡಿ ಟ್ರಾಫಿಕ್ ಆಗಿ ಕೆಲವೊಂದಿಷ್ಟು ಗಾಡಿ ಅಲ್ಲೇ ನಿಂತುಬಿಟ್ಟಿದ್ದು. ನಾವು ಅದರ ಸಂಧಿ ಒಳಗೆ ಹಾಸಿ ಹೋಗ್ತಾ ಇದ್ವಿ. ಯಾಕಂದರೆ ನಾವು ನಮ್ಮ ಮೆಟ್ಟಿಗೆ ಹೋಗಿ ಮಲ್ಕೋಬೇಕು. ನಾಳೆಗೆ ಹುಣ್ಣಿಮೆ ಇದೆ. ನಾಳೆಗೆ ಏನೇನು ಕೆಲಸ ಮಾಡ್ತೀವಿ ಅಂತ ನಾಳಿನ ವಿಡಿಯೋ ಅಂದರೆ ನೆಕ್ಸ್ಟ್ ವಿಡಿಯೋ ಏನು ಬರುತ್ತೆ ಅದರಲ್ಲಿ ಗೊತ್ತಾಗುತ್ತೆ. ಇವತ್ತು ಸಾಕು ಅಂತೇಳಿ ಸ್ವಲ್ಪ ಸುಸ್ತಾಗಿತ್ತು, ಅಡ್ಡಾಡೆಲ್ಲ ಸ್ವಲ್ಪ ಇದು ನೋಡಿಕೊಂಡು ನಿಮಗೆ ವಿಡಿಯೋದಲ್ಲಿ ಇಷ್ಟು ಮಾತ್ರ ತೋರಿಸಿದ್ವಿ. ನಾವು ಇನ್ನೂ ಸಾಕಷ್ಟು ಏನು ಬೇಕು ಅದನ್ನು ಮಜಾ ಮಾಡಿದ ಮೇಲೆ ನಾವು ಹೋಗಬೇಕಾದ್ರೆ ಇದೆಲ್ಲ ಟ್ರಾಫಿಕ್ ಇತ್ತು. ಟ್ರಾಫಿಕ್ನ ನಾವು ದಾಟ್ಕೊಂಡು ಇನ್ನೇನು ಗಾಡಿ ಹತ್ರ ಬಂದುಬಿಟ್ವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.